ರೀತುಗೆ ಹೇಳ್ತೀನಿ ಫೋನ್ ಮಾಡ್ಕೊಡಮ್ಮ ಅಂತ ಹೇಳಿ. ನೋಡಮ್ಮ ಹಿಂಗಾತು ಅಂತ ಹೇಳ್ತೀನಿ ಅದೇಲಿ. ನೋಡೋಣ ಫೋನ್ ಮಾಡಿಸ್ತೀನಿ ಅದೆಲ್ಲ ಏನಂತಾಳೆ ನೋಡೋಣ. ರೀತ ಫೋನ್ ಮಾಡಿರಿ, ಒಂದಿಟ್ಟು ದುಡ್ಡು ಐತೆ ಇವಳ್ತಾಗೆ, ಯಾಕೆ ಫೋನ್ ಮಾಡಿಲ್ಲ ಅಂತ ಹೇಳಿ ಅಪ್ಪನ ಫೋನ್ ಎತ್ತುತ್ತಾಳೆ. ಇವಳೇನೆ ಮಾತಾಡ್ಸಕ್ಕೆ ಬಂದಿದ್ಲು ನಮ್ಮ ರೀತನ್ನ. ಸುಗುಣ ನೋಡೋಣ ಅದೇಲಿ ಅಂತಾಳೆ, ಫೋನ್ ಮಾಡ್ಸೋಣ ರೀತನ ತಾಯಿ. ರೀತಾ ರೀತಾ ಬನ್ನಿ ದೊಡಮ್ಮ ಬನ್ನಿ, ಅಪ್ರೂಪಕ್ಕೆ ನಮ್ಮ ಮನೆ ಕಡೆ ಬಂದ್ರಿ, ಬನ್ನಿ ಕೂತ್ಕೊ ಬನ್ನಿ. ಬರೋಣ ಅನ್ಕೊಂತಿದ್ದೆ, ನಿಮ್ಮ ಅತ್ತೆ ಏನಂತಾಳೋ ಏನೋ ಅಂತ ಹೇಳಿ ಸುಮ್ಮನೆ ಅದೇ. ನಿಮ್ಮ ಅತ್ತೆ ಒಳ್ಳೆಯವಳಲ್ಲ, ಯಾಕೆ ಬೇಕು ಅಂತ ಬರಲ್ಲ ಕಣಮ್ಮ ನಾನು. ಅಯ್ಯೋ ಯಾರ ಬಗ್ಗೆನೂ ಚಿಂತೆ ಮಾಡಬೇಡಿ ದೊಡಮ್ಮ ನೀವು. ಅವ್ರೇನಂತಾರೆ ಇವ್ರೇನಂತಾರೆ ಅಂತೇಳಿ ಯಾರು ನನ್ನ ಏನೋ ಅನ್ನಲ್ಲ. ಇವಾಗ ಅವರೇ ನನ್ನ ಹುಡಿಕೊಂಡು ಅವರೇ ನನ್ನ ಹತ್ರ ಇವಾಗ ಚೆನ್ನಾಗಿದ್ದಾರೆ. ನನ್ನ ಬೇಡ ಅಂತ ನನ್ನ ತಿರಸ್ಕಾರ ಮಾಡ್ದಾರೆಲ್ಲನ ಇವತ್ತು ಅವರೇ ಎಲ್ಲ ನನ್ನ ಹತ್ರ ಚೆನ್ನಾಗಿದ್ದಾರೆ. ನಮ್ಮ ಅತ್ತೆ ನನ್ನ ಮೇಲೆ ಹೆಂಗೆ ಆಡ್ತು ಇವತ್ತು, ನಮ್ಮ ಅತ್ತೆನೇ ಚೆನ್ನಾಗೈತಿ ಸರಿ. ನಾನು ನನ್ನ ಹತ್ರನೇ ಬರ್ತಾ ಹೋಗ್ತಾ ಅವರೆಲ್ಲ ನನ್ನ ಮೈದನ್ನ ಎಲ್ಲ ಚೆನ್ನಾಗಿದ್ದಾರೆ. ನಾನೇ ಅವ್ರಿಗೆ ನಾನು ಒಂದು ಹೆಲ್ಪ್ ಮಾಡಿದ್ದೀನಿ. ಅದಕ್ಕೇನೆ ಇವಾಗೆಲ್ಲ ನನ್ನ ಹತ್ರನೇ ಬರಬೇಕು. ಅದಕ್ಕೆ ಮತ್ತೆ ಸೆನಕ್ಕಿರಬೇಕು ಅಂಬೋದು ಹೆಂಗತ್ತ. ನೀನು ಒಂದಿಟ್ಟು ಸೆನಕ್ಕೆ ಆಗೋದಕ್ಕೆ ದುಡ್ಡನ್ನ ಕಾಸ್ನಕ್ಕೆ ನಿಮ್ಮ ಅತ್ತೆ ನಿಮ್ಮ ಮಾಮ ಎಲ್ಲ ನಿನ್ನೆ ಹುಡ್ಕೊಂಬರಂಗಾತ ಅಲ್ಲಿ. ಅಲ್ಲೇ ಬಂದಿದ್ರು ಬರಮ್ಮ, ಇಲ್ಲೇ ಇರಬೇಡ್ರಿ ಬರ್ರಿ ಅಲ್ಲಿಗೆ ಹೋಗೋಣ ನಮ್ಮ ಮನೆ ಹತ್ರ. ಇಲ್ಲೇ ಯಾಕಿರ್ತೀರಾ ಬೇರೆ ಮನೆಗೆ ಅಂತ ಅಂತು ನಮ್ಮ ಮಾಮ. ಇಲ್ಲ ಕಣ್ಮಮ್ಮ ನಮ್ಮ ಮನೆ ತಗೊಂಡಿದ್ದೀವಿ ಇಲ್ಲೇ ಇರ್ತೀವಿ ಅಂತ ಹೇಳಿ. ಒಂದಿಷ್ಟು ಇದ್ರೇ ಬೆಲೆ ಎಲ್ಲ ಹುಡ್ಕೊಂಬರ್ತಾರೆ. ಬೇಡ ಅಂತ ಹೇಳಿದವರೆಲ್ಲ ಹುಡ್ಕೊಂಬರ್ತಾರೆ. ಇವಾಗ ನೋಡು ನನ್ನ ಹತ್ರ ಸ್ವಲ್ಪ ದುಡ್ಡು ಪಡ್ಡು ಇರೋದಕ್ಕೆ ಎಲ್ಲ ಮಾತಾಡ್ಸ್ಕೊಂಡು ಬರ್ತಾರೆ. ಅದಕ್ಕೇನೆ ಅಯ್ಯೋ ಇವೆಲ್ಲ ದುಡ್ಡಿಗೆ ಬೆಲೆ ಅಂತ ಗೊತ್ತಾಯಿತು ಕಂಡೋಡಮ್ಮ. ಅದೇನ ನಿಜ ಕಣಮ್ಮ ರೀತಾ, ಅದು ನಾನು ಏನೋ ಹೇಳ್ಬೇಕಾಯ್ತು ಅದಕ್ಕೆ ಬಂದೆ ನಿಂತಕ್ಕೆ. ಏನು ದೊಡಮ್ಮ ಏನು ಹೇಳ್ಬೇಕು ಹೇಳ್ರಿ, ಕೂತ್ಕೊಳ್ರಿ. ಮತ್ತು ಸುಗುಣಿಗೆ ಫೋನ್ ಮಾಡಬೇಕಾಗಿತ್ತು, ಚೈತ್ರನ್ ಮಾಡೊಂದೆ. ನಾನು ಮಾಡಲ್ಲ ಅಂತಂದ್ಲು. ಯಾಕಂದರೆ ಅದು ಯಾರ ಒಬ್ಬಳು ಅವಳು ವಿಜಿನ ಪೈಜಿನ ಅಂತ ಕರ್ಕೊಂಡು ಬಂದಿದ್ಲಲ್ಲ ಮನೆಗೆ. ಅವತ್ತು ಬಂದಿದ್ಲಲ್ಲ ಅವತ್ತು. ಅದಕ್ಕೇನೆ ಅವಳು ನಮ್ಮ ಮನೆಗೆ ತಿರ್ಗಿ ಮದುವೆ ಆಗಿ ಕರ್ಕೊಂಬಂದಿರಂಗೆ ಕನ್ಸು ಬಿದ್ದಿತ್ತು. ಇನ್ನು ಸುಗುಣಿಗೆ ಹೇಳ್ಬೇಕಾಗಿತ್ತು. ಅದಕ್ಕೆ ನಾನು ಯಾರ್ಯಾರನ್ನ ಕೇಳಿದೆ, ಫೋನ್ ಯಾರು ನಮ್ಮ ಹತ್ರ ಇಲ್ಲ ಅಂತಂದರು. ಯಾರನ್ನ ಕೇಳಿದೆ ಬೆಳಗ್ಗೆಯಿಂದನ, ಅಯ್ಯೋ ನಾನು ಮಾಡಲ್ಲ ಅಂತಂದರು. ಅದಕ್ಕೆ ನೀನೇನೋ ಫೋನ್ ಮಾಡಿಕೊಡ್ತೀಯೇನೋ ಸುಗುಣಿಗೆ ಅಂತ ಹೇಳಿ ಆ ಚೈತ್ರನ ಕೇಳಿದೆ, ಅವಳು ಮಾಡಲ್ಲ ಅಂತಂದ್ಲು. ಯಾರ್ಯಾರನ್ನ ಕೇಳಿದೆ ನಮ್ಮ ನಾನು ಸಂಗೀತನ ಕೇಳಿದೆ, ವರ್ಷಿತನ ಕೇಳಿದೆ. ಹೋಗ್ದೋಣ ಮತ್ತು ನಾ ಮಾಡಲ್ಲ ಅಂತಂದರು. ಯಾಕೆ ಬೇಕು ನಮ್ಮನ್ನು ತಪ್ಪಾಗಿ ತಿಳ್ಕೊಂತಾರೆ ಅಂತಂದರು. ಯಾರೂ ಮಾಡಲಿಲ್ಲ. ಅದಕ್ಕೆ ನೀನೇನೋ ಮಾಡ್ತೀಯೇನೋ ಅಂತ ಬಂದೆ ಕಣಮ್ಮ. ತಡೆದಳಮ್ಮ, ಅದಕ್ಕೇನಂತೆ ಮಾಡ್ತೀನಿ. ಅವಳು ನನ್ನ ಫೋನ್ ರಿಸೀವ್ ಮಾಡ್ತಾಳೆ. ಯಾಕಂದರೆ ಇವಾಗ ನಾನು ಮಾತಾಡ್ಸಿದ್ರೆ ಸಾಕಪ್ಪ ಅನ್ನೋ ಥರ ಇದ್ದಾಳೆ ಗೊತ್ತಾ. ಎಷ್ಟು ಸತಿ ಫೋನ್ ಮಾಡಿದ್ದಾಳೆ, ಮೆಸೇಜ್ ಮಾಡಿದ್ದಾಳೆ ನನ್ನ ಫೋನಿಗೆ. ಆದರೆ ನಾನು ನೋಡಿದ್ರೂ ನೋಡ್ದಿರೋ ಥರ ಸುಮ್ಮನಿದ್ದೀನಿ. ನಾನೇನು ಫೋನ್ ಮಾಡೋಕ್ಕೆ ಹೋಗಿಲ್ಲ ಏನಿಲ್ಲ. ಆ ಸುಗುಣ ಏನೋ ಒಂಥರ ಕಂಡೋಣಮ್ಮ, ದುಡ್ಡು ಬಂದಿಡ್ಕೆ ಒಂಥರ ಬದಲಾಗ್ತಾಳೆ. ದುಡ್ಡಿದ್ದಾಗ ಒಂಥರ ಅಯ್ಯೋ ನನಗೆ ದುಡ್ಡು ಬಂತು, ದುಡ್ಡಿದ್ರೂ ಏನಪ್ಪ ಇದು ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಮತ್ತೆ ದುಡ್ಡು ಇಕ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ನಾನು ಎಲ್ಲರಿಗೆ ಹೆಲ್ಪ್ ಮಾಡಬೇಕು ಅದರಿಂದ ಅಂತೇಳಿ ನಾನು ಅನಾಥರಿಗೂ ಅವ್ರಿಗೂ ಇವ್ರಿಗೂ ಅಲ್ಲಿ ಭಿಕ್ಷುಕರಿಗೂ ಎಲ್ಲ ಒಳ್ಳೇದು ಮಾಡ್ತಾ ಇರೋದು. ಎಲ್ಲರೂ ಹಿಂಗೆ ಅಂತಾರೆ. ಇವಾಗ ಜಯಮ್ಮ ನಿನ್ನ ತಂಗಿ ಮಗಳು ಅವಾಗ ನೋಡು ದುಡ್ಡಿಲ್ಲ ಅಂತಿತ್ತು, ಏನೇನ ಮಾಡ್ತು. ದುಡ್ಡಿನ ಆಸ್ಕಿಗೋಸ್ಕರ ನಾವು ಹೋಗಿ ಬಂಟಿನ ಮದುವೆ ಆಯ್ತು. ಇವಾಗ ನೋಡು ದುಡ್ಡಿದ್ರೂ ಬಿಡತ್ತ ದುಡ್ಡು ಇಕ್ಕೊಂಡು ಯಾರು ಅಂತ ಹೇಳಿ ಎಲ್ಲರಿಗೂ ಭಿಕ್ಷುಕರಿಗೂ ಅನಾಥರಿಗೂ ಎಲ್ಲನೇ ಇದ್ದವ್ರಿಗೆ ಎಲ್ಲನ ಇಂಥವ್ರಿಗೆಲ್ಲ ಸಹಾಯ ಮಾಡ್ತೈತೆ, ಒಳ್ಳೆ ಮನಸ್ಸು ಅಂತ ಹೇಳಿ ಎಲ್ಲ ಇವಾಗ ಮಾತಾಡ್ತಾರೆ. ನನಗೆ ಇವಾಗ ಖುಷಿ ಆಗುತ್ತೆ. ಅಯ್ಯೋ ಆವಾಗ ನೀನು ಹಿಂಗೆ ಮಾಡಿದಾಗ ಅಯ್ಯೋ ನಿನ್ನ ತಂಗಿ ಮಗಳಿಗೆ ಮಾಡೈತಂತೆ ಎಂಬರು ನನಗೆ ಹಂಗೆ ಬೇಜಾರಾಗೋದು. ಇವಾಗ ಹೆಂಗನ ಹೊಗಳ್ತಾರತ್ತ, ಹೆಂಗನ ನೀವು ಆಟ ಕೊಡಿಸ್ತಂತಲ್ಲೇ ಅವ್ನ ಜಗ್ಗುಗೆ ಆಟ ಕೊಡಿಸಿರೋದು ನೀನೇಂತಿ ಎಲ್ಲರೂ ಮಾತಾಡ್ತಾರಮ್ಮ. ನೋಡ್ರಿ ತಮ್ಮ ಹಿಂಗೆ ಮಾಡಿದ್ರು ಇವತ್ತೆಲ್ಲರಿಗೂ ಒಳ್ಳೆ ಕೆಲಸ ಮಾಡ್ತಾಯಿದ್ದೆ, ಇದರಿಂದ ನಾನು ಒಳ್ಳೆಯದು ನಿಸ್ಕೆಂತ ಐತೆ ಅಂತ ಹೇಳಿ ಎಲ್ಲನ ಮಾತಾಡ್ತಿದ್ರು. ಹೆಂಗೆ ಬಿಡತ್ತ, ಚೆನ್ನಾಗಿದ್ರೆ ಸಾಕು. ಒಳ್ಳೆಯವರು ಈಗಳಪ್ಪ ಒಳ್ಳೆ ಕೆಲಸ ಮಾಡ್ಯಾರ ಅಂದರೆ ನಮಗೂ ಏನೋ ಒಂಥರ ಜಯಮ್ಮ ತಂಗಿ ಮಗಳು ಅಂತಂದರೆ ಏನೋ ಒಂಥರ ನಮಗೂ ಒಂದು ಹೆಮ್ಮೆ. ತಗೊಳ್ತಾಳಮ್ಮ, ತಗೋ ಎತ್ತಿಳು. ಹಲೋ ನಾನು ಕಣೆ ಸುಗುಣ, ನಿಮ್ಮ ಅತ್ತೆ. ಅತ್ತೆ ನೀವಾ? ನಾನು ರೀತಾ ಅಂದ್ಕೊಂಡೆ. ರೀತನ್ ತಕ್ಕ ಬಂದು ಫೋನ್ ಮಾಡಿಸ್ದೆ ಕಣಮ್ಮ. ನಾನು ರೀತುಗೆ ಫೋನ್ ಮಾಡಮ್ಮ ಅಂತ ಹೇಳಿದೆ, ಮಾಡಿಕೊಟ್ಲು. ಏನಂದರೆ ನನಗೆ ಯಾತ ಕನಸು ಬಿದ್ದಿತ್ತು, ಒಂದು ಕೆಟ್ಟ ಕನಸು. ಅದಕ್ಕೆ ಅದರ ಹುಷಾರಾಗಿರಮ್ಮ ಅಂತ ಹೇಳೋಣ ಅಂತ ಫೋನ್ ಮಾಡಿದೆ. ಏನಂದ್ರೆ ವರ್ಷ ಯಾರನ್ನ ದೇವತ್ ನೀನು ಕರ್ಕೊಂಬಂದಿದ್ದಲ್ಲ ಆ ಹುಡುಗಿ, ಆ ಹುಡುಗಿನ ಕರ್ಕೊಂಬಂದಿದ್ದ ಅಂಬ ಥರ ಹೇಳಿ ನನ್ನ ಕನಸಿನಾಗಿ ಕನಸು ಬಿದ್ದಿತ್ತು. ಅದಕ್ಕೇನೆ ಏನಪ್ಪ ಇದು ಹಿಂಗಾಗೈತೆ ಅಮ್ಮಂಗೆ ಆಗ್ಬಿಡ್ತು. ನನಗೆ ನಿದ್ದೆನೇ ಗೊತ್ತಿರಲಿಲ್ಲ ರಾತ್ರಿ, ನಾನು ಹಿಂಗಾಗಿತ್ತು. ಅದಕ್ಕೆ ಯಾವ ಹುಡುಗಿ ಅತ್ತೆ ಏನು ಹೇಳ್ತಾ ಇದ್ದೀರಿ ನೀವು?
ಏ ಅದೇನೇ ಆ ಹುಡುಗಿ ನೀನು ಅವತ್ತು ಕರ್ಕೊಂಬಂದಿರಲಿಲ್ಲ ನಿನ್ನ ಜೊತೆಗೆ ಆ ಹುಡುಗಿನ ಅವನು ಕರ್ಕೊಂಬಂದಿದ್ದ ಜೊತೆಗೆ ನಾನು ಮದುವೆ ಆಗಿದ್ದೀನಿ ಇವಳನ್ನ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ ಅನ್ನೋ ಥರ ನನಗೆ ಕನ್ಸು ಬಿದ್ದಿತ್ತು ಕಣೆ, ಅದಕ್ಕೆ ಹೇಳೋಣ ಅಂತ ಮಾಡಿದೆ. ಓ ಕನ್ಸ ಬಿಡು, ಕನ್ಸ್ತಾನೆ. ಅಯ್ಯೋ ನಾನು ಯಾರಪ್ಪ ಯಾವ ಹುಡುಗಿಯಪ್ಪ ಅಂತ ಅಂದ್ಕೊಂಡೆ, ಭಯ ಆಗ್ಬಿಡ್ತು. ಏನಾದರೂ ರೀತ ಏನಾದರೂ ಹೇಳೋದ್ಲೇನೋ, ಅವಳು ಜೊತೆಗೆ ಓಡಾಡ್ತಿರೋದು ಏನಂದ್ರು ಟೌನಲ್ಲಿ ನೋಡಿ ಏನಾದರೂ ಹೇಳಿದ್ಲೋ ಏನೋ, ಇವ್ರು ಯಾಕೋ ಇಬ್ರು ಜೊತೆಗೆ ಓಡಾಡ್ತಾರೆ ಅಂತ ಅವಳೇನಾದರೂ ಹೇಳಿದ್ಲಾ? ನನ್ನ ಬಗ್ಗೆ ಯಾಕೆ ತಪ್ಪಾಗಿ ತಿಳ್ಕೊಂತೀಯ? ನೋಡವಳು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದ, ಅವಳನ್ನ ಯಾಕೆ ತಪ್ಪಾಗಿ ತಿಳ್ಕೊಂತೀಯ? ಅವಳಿಗೆ ಯಾಕೆ ಹೇಳೋಕೆ ಹೋಗ್ತೀಯ? ಇವಾಗ ನಾನು ಕನ್ಸು ಬಿದ್ದಿದ್ದ ನಾನು ಹೇಳ್ತಾ ಇದ್ದೀನಿ ಅಷ್ಟೇನಿ, ಅವಳು ಯಾಕೆ ಹೇಳ್ತಾಳೆ? ಅವಳಿಗೆ ಈ ವಿಷಯ ಸದ್ಯಕ್ಕೆ ಗೊತ್ತೇ ಇರಲಿಲ್ಲ, ನಾನು ಇಲ್ಲಿಗೆ ಬಂದು ಮಾತಾಡಬೇಕಾದ್ರೆ ಗೊತ್ತಾಗಿರೋದು ಅವಳಿಗೆ. ಅಲ್ಲ ನೋಡ್ದೊಡಮ್ಮ ಇದು ಹೆಂಗೈತೆ, ಅವಳು ನನಗೆ ಹೇಳ್ತಾ ಇರೋದ ನೋಡಿ ಹಿಂಗೆಲ್ಲ ನಾ ಕನ್ಸು ಬಿದ್ದಿತ್ತು, ಅದಕ್ಕಾಗಿ ನನಗೆ ಭಯವಾದಂಗೆ ಆಯ್ತು, ಹೇಳ್ದೆ. ಈಗ ಅಪ್ಪ ತಿರ್ಗ ಹೇಳಲಿಲ್ಲ ನಮ್ಮ ಮತ್ತೆ ಹಿಂಗಾಯಿತು ಅಂತ ಹೇಳಿ ಬಂದು ಕೊನೆಗೆ ನಮ್ಮ ತಕ್ಕೇನೆ ಗೊತ್ತಿರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಇಂಥವೆಲ್ಲ ನಾ ಸಮಸ್ಯೆಗಳು ಮಾಡ್ಕೋಬೇಡ್ರಿ, ಚೆನ್ನಾಗಿರ್ರಿ ಅಂತ ಹೇಳಿ ಏನನ ಚೆನ್ನಾಗಿರ್ರಿ. ಚೆನ್ನಾಗಿದ್ದೀವಿ ಕಾಣತ್ತೆ, ಏನಂಥದ್ದೇನಾಗಿಲ್ಲ, ಕನಸ್ತಾನೆ. ಕನ್ಸಲ್ಲಿ ಏನಾದ್ರೂ ಕಲ್ಪನೆ ಮಾಡ್ಕೊಂಡು ಮನಿಕೊಂಡ್ರೆ ಅದೇನೇನೋ ಬೀಳುತ್ತೆ ಬಿಡು. ಕನ್ಸು ಬಂದಿರೋದೆಲ್ಲ ನೀನೇನು ತಲೆ ಕೆಡಿಸ್ಕೊಂಡು ನನಗೇನು ಹೇಳ್ಬೇಡ, ಏನೂ ಆಗಲ್ಲ. ಅವಳು ನನಗೆ ಒಳ್ಳೆ ಫ್ರೆಂಡು, ಚೆನ್ನಾಗಿ ಅವಳೇ ಮನೆ ಕೊಟ್ಟವಳೇ, ನಾವು ಬೇರೆ ಮನೆ ಮಾಡಿದ್ದೀವಿ, ಬೇರೆ ಮನೆಯಾಗಿದ್ದೀವಿ. ಸುಮ್ಮನೆ ನೀನೇನು ಏನು ಹೇಳ್ಬೇಡ ಕಣತ್ತೆ, ಅವಳ ಬಗ್ಗೆ ಪಾಪ ಕೆಟ್ಟ ಮಾತಾಡಬಾರ್ದು. ಹಾಗೆ ಕಣೆ, ಚೆನ್ನಾಗಿರ್ತಾರಂಗಂಗೆನೇ ಇರ್ತಾರೆ, ಆಮೇಲೆ ಮಾಡ್ದಾಗ ಗೊತ್ತಾಗೋದು ಅವೆಲ್ಲ, ಬೈಲಿಗೆ ಬಂದಮೇಲೆ ಗೊತ್ತಾಗೋದು. ಚೆನ್ನಾಗಿದ್ದಾಗ ಗೊತ್ತಾಗಲ್ಲ ಅವೆಲ್ಲನ. ಯಾಕಬೇಕು ಒಂದಿಟ್ಟು ಹುಷಾರಾಗಿರಮ್ಮ ಅಂತ ಹೇಳ್ದೆ. ಹೆಂಗ ನೀನು ಏನನ್ನ ಮಾಡ್ಕೊಳಮ್ಮ, ಹೇಳೋದಂತೆ ನಾನು ಹೇಳಿದ್ನಿ ಅಷ್ಟೇನಿ. ಅಯ್ಯೋ ಈಗಳತ್ತೆ ನೀನು ಹೇಳಲಿಲ್ಲ ಹಿಂಗೆ ಹಿಂಗೆ ಅಂತೇಳಿ ನಾಳೆ ಹೊತ್ತಂಗೆ ನಾನು ಹೇಳೋದು, ನನಗೆ ಹಿಂಗೆ ಕನ್ಸು ಬಿದ್ದಿತ್ತು ಅಂತ ಹೇಳೋದು, ನೀನು ಹೇಳ್ಬೇಕಾಗಿತ್ತು ಮುಂಚೆಗೆ ಅಂತ ನೀನು ಕೇಳೋದು, ಎಲ್ಲ ಸಮಸ್ಯೆನೇ ಬೇಡ ಅಂತ ಹೇಳಿದ್ದೀನಿ. ಹಿಂಗಾಗಿತ್ತು ಕಣಮ್ಮ, ಸ್ವಲ್ಪ ಹುಷಾರಾಗಿರು ಅಂತ ಹೇಳಿದ್ದೀನಿ. ಏನೋ ಮಾಡ್ಕಿ ನಿನ್ನ ಇಷ್ಟ ಅಷ್ಟೇ, ಇದ್ರ ಮೇಲೆ ನಾನು ಇನ್ನೇನು ಹೇಳೋಕೆ ಇಷ್ಟಪಡಲ್ಲ. ಸರಿ ಬಿಡತ್ತೆ, ನಾವು ಹೆಂಗೋ ಇದ್ದೀವಿ, ಯಾಕೊಬ್ರ ಮೇಲೆ ಅನುಮಾನ ಪಟ್ಟು ಹೆಂಗೋ ಚೆನ್ನಾಗಿರ್ಬೇಕಾದ್ರೆ ಚೆನ್ನಾಗಿರ್ಬೇಕು. ನಾವು ಹಂಗೆಲ್ಲನ ನಾವು ನನ್ನ ಮೇಲೆ ವರ್ಷ ಅವ್ರು ಅನುಮಾನ ಪಟ್ಟಿಲ್ಲ, ವರ್ಷ ಅವ್ರ ಮೇಲೆ ನಾನು ಅನುಮಾನ ಪಟ್ಟಿಲ್ಲ, ಇಷ್ಟು ದಿವಸ ಆಗೈತೆ ನಾವಿಬ್ರು ಅಷ್ಟು ಚೆನ್ನಾಗಿದ್ದೀವಿ. ಯಾರೇನಾದರೂ ಅಂದ್ಕೊಳ್ಳೇಳು, ಯಾರೇನಾದರೂ ಮಾತಾಡ್ಕೊಳ್ಳೇಳು, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಸುಮ್ಕಿರೋದೆಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬಿಡ, ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡ, ಆ ರೀತಿ ಏನೂ ಆಗೋದಿಲ್ಲ. ಸರಿ ಅಮ್ಮ ಆಯಿತು. ಅಲ್ಲ ನೋಡ್ದೊಡಮ್ಮ, ಅವಳು ನೀನು ಹೇಳಿದ್ರು ನಂಬಂಗೆ ಇಲ್ಲ. ಬಿಡು, ಏನಾದರೂ ಮಾಡ್ಕೊಳ್ಳೇಳು, ಯಾಕೆ ಸುಮ್ಮನೆ. ಅಲ್ಲ ಹೇಳೋದಂತೆ ಹೇಳ್ದೆ. ಯಾಕೆ ಮತ್ತೆ ಈಗಳಪ್ಪ ಹೇಳಲಿಲ್ಲ ಮತ್ತೆ ಎಂಬುದು ನಾವು ಇಷ್ಟೊರದ್ದು ಮಾತುಗಳು ಹೊತ್ಕೊಳ್ಳೋದು ಬೇಡ, ಅದಕ್ಕೆ ಮುಂಚೆಗೆ ಹೇಳ್ದೆ. ಹಿಂಗಾಗುತ್ತೆ ಕಣಮ್ಮ, ಹಿಂಗೆ ಆಗಿತ್ತು ಅಂತ ಹೇಳ್ದೆ. ಆಗುತ್ತಾ ಬಿಡುತ್ತಾ ಯಾರಿಗೆ ಗೊತ್ತಮ್ಮ, ಮುಂಚೆಗೆ ಹೇಳಿದ್ರೆ ಯಾವುದು ಇರಲ್ವಾ, ಅದಕ್ಕಾಗಿ ಹೇಳ್ದೆ. ಸರಿ ಆಯ್ತು ಬಿಡ್ದೊಡಮ್ಮ, ನೀನು ಹೇಳೋದಂತೆ ಹೇಳಿದೆಯಲ್ಲ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇರು ನಿನ್ನ ಪಾಡಿಗೆ ನೀನು ಅಷ್ಟೇ ಕಣಮ್ಮ. ಇಷ್ಟೇ ಹೇಳಿದ್ನಿ, ಇದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದವ್ರು ಏನೋ ಮಾಡ್ಕೊಂಬ್ಲ ಫೋನ್ ಮಾಡಿ ಅವಳ ಸಗಣಿಗೆ ಹೇಳಿದ್ದೀನಿ. ಈಗಳಮ್ಮ ಹಿಂಗಾಗಿತ್ತು ಹುಷಾರಾಗಿರು ಅಂತ ಹೇಳಿದ್ದೀನಿ. ಏನೇನು ಮಾಡ್ಕೊಂಬ್ತಾಳೋ, ಏನೇನನ್ನು ಮಾಡ್ಕೊಂಬ್ಲೇಳು, ಮುಂದಾಗಲಿ ಹೇಳಿದ್ದೀನಿ. ಅಯ್ಯೋ ನಮ್ಮ ಅತ್ತೆ ಹಿಂಗೆ ಹೇಳಿತ್ತು ಅಂಬೋದು ಅವಳಿಗೂ ಇರುತ್ತೆ ಮನಸ್ಸಾಗೆ, ಅದಕ್ಕೇ ನಾನು ಏನು ಮಾತಾಡೋಕೆ ಹೋಗಲ್ಲ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.